ನಾನು KPCC ಇನ್ಚಾರ್ಜ್ ಆಗಿ ಇಲ್ಲಿ ಹಾಕಿದ್ರು ಇಲ್ಲಿ ಯೋಗೇಶ್ವರ್ ಸರ್ಗೆ ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡೋದಕ್ಕೆ ಇದು ಕ್ಯಾಂಪ್ ಆಫೀಸಲ್ಲಿ ಎಲ್ಲ ನಾನು ಮಾಡಿಬಿಟ್ಟು ಮತ್ತೆ ಎಲ್ಲ ಕ್ಷೇತ್ರಕ್ಕೂ ಹೋಗ್ಬಿಟ್ಟು ಬಂದಿದ್ದೀನಿ, ಎಲ್ಲ ಹಳ್ಳಿಗಳಿಗೂ ಹೋಗ್ಬಿಟ್ಟು ಬಂದಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. 2-2 ಸಾವಿರ ಎಲ್ಲ ಹೆಣ್ಮಕ್ಳಿಗೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಎಲ್ಲ ಆ ರೆಸ್ಪಾನ್ಸಿಂದನೇ ಇವಾಗ ಯೋಗೇಶ್ವರನ್ನ ಗೆಲ್ತಾ ಇರೋದು. ಇವಾಗ ಏನು ಕಾಂಗ್ರೆಸ್ ಕೆಲಸ ನಮ್ಮ ಸಿದ್ದರಾಮಯ್ಯನ DK ಶಿವಕುಮಾರ್ ಅವರು ಕೊಟ್ಟಿರೋ ಅಂಥ ಪಂಚ ಗ್ಯಾರಂಟಿಗಳಿದೆ, ಅದು ತುಂಬ ಅಂದರೆ ತುಂಬ ವರ್ಕ್ ಆಗಿದೆ. 3 ಕ್ಷೇತ್ರಗಳಲ್ಲೂ ಕೂಡ ನಮ್ಮದು ಮುನ್ನಡೆ ಆಗ್ತಾ ಇದೆ. ಇವಾಗ ಇವ್ರದ್ದು ಯೋಗೇಶ್ವರ್ ಸರ್ದವ್ರದ್ದು ಪ್ಲಸ್ ಪಾಯಿಂಟು ಏನಂದರೆ ನೀರಾವರಿ ಕೆಲಸ ಮಾಡಿದ್ದಾರೆ ಅಣ್ಣ, ಅದು ಮತ್ತು ಕಾಂಗ್ರೆಸ್ ಕೆಲಸ ಮಾಡಿರೋದು ಕೂಡ ಎರಡೂ ಸೇರಿಕೊಂಡು ಡಿ ಕೆ ಸುರೇಶ್ ಅವ್ರವ್ರಿಗೆ ಇದು ಮಾಡಿ ಮೂಲೆಯಲ್ಲಿ ಕೂಣಿಸ್ತೀವಿ ಅಂತ ಹೇಳಿದ್ರೆ, ಆದರೆ ಈ ಎಲೆಕ್ಷನ್ ಮೂಲಕ ಪ್ರಕಾರ ಅವರು ಒಳ್ಳೆ ಪಾಠ ಕಲಿಸಿದ್ದಾರೆ. ನಮ್ಮ DK ಶಿವಕುಮಾರ್ ಅವರು ಮತ್ತು DK ಸುರೇಶನ್ನ ಇಬ್ಬರು ಸೇರಿಕೊಂಡು ಪಾಠ ಕಲಿಸಿದ್ದಾರೆ ಅವ್ರಿಗೆ. ಮತ್ತು ಇವಾಗ ಯೋಗೇಶ್ವರ್ ಸರ್ ಗೆದ್ದಿದ್ದಾರೆ. ಈ ರಾಮನಗರ ಮತ್ತು ಚನ್ನಪಟ್ಟಣನ ಮತ್ತು ಬೆಂಗಳೂರು ಸೇರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ 3 ಕ್ಷೇತ್ರಗಳು ಗೆದ್ದುಬಿಟ್ರೆ ನಮ್ಮ DK ಶಿವಕುಮಾರ್ ಸರು ಚೀಫ್ ಮಿನಿಸ್ಟರ್ ಆಗೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇದು ನಾನು ದಯವಿಟ್ಟು ಚೀಫ್ ಮಿನಿಸ್ಟರ್ಗೆ ಎಲ್ಲ ಕೇಳ್ಕೊಡೋದು ಇಷ್ಟೇ, ತುಂಬ DK ಶಿವಕುಮಾರ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಒಂದು ಚಾನ್ಸ್ ಕೊಡಬೇಕು ಅಂತ ನಾನು DK ಸಾಹೇಬರು ಒಂದು ಅಭಿಮಾನಿ ಆಗಿರ್ಬೋದು, ಮತ್ತು ಅವ್ರಿಗೆ ಟೀಮಲ್ಲಿ ವರ್ಕ್ ಮಾಡ್ತಾರೋಂಥ ಹುಡುಗಿ ಆಗಿರ್ಬೋದು. ನಾನು ಇದೇ ಕೇಳ್ಕೊತಾ ಇರೋದು ಸಿದ್ದರಾಮಯ್ಯಗೂ ಮತ್ತು ನಮ್ಮ KPCC ಕಾಂಗ್ರೆಸ್ ಕಮಿಟಿ ಟೀಮ್ಗೆ ಇದೇ ಕೇಳ್ಕೊತಾ ಇರೋದು. ದಯವಿಟ್ಟು DK ಶಿವಕುಮಾರ್ ಸರು KPCC ಪ್ರೆಸಿಡೆಂಟ್ ಆಗಿ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಅಂದರೆ ತುಂಬ ಕಷ್ಟಪಟ್ಟಿದೆ ಗೌರ್ಮೆಂಟ್ ಬರೋದಕ್ಕೆ. ದಯವಿಟ್ಟು ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಯೋಗೇಶ್ವರ್ ಸರ್ ಇವಾಗ ಆಗಿದ್ರೆ ಅವರು ನೀರಾವರಿ ಕೆಲಸ ಒಂದೇ ಅಲ್ವಾ ಮಾಡಿರೋದು, ಮತ್ತು ಬೇರೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರು ಎಲ್ಲ ಕೆಲಸ ಮಾಡಿ ರಾಮನಗರದ್ದು ಮತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ CP ಯೋಗೇಶ್ವರ್ ಅವರಿಗೆ ಒಂದು ಮಂತ್ರಿ ಪದವಿ ಕೊಟ್ಟೇ ಕೊಡ್ತಾರೆ. ನಮ್ಮ ಈ ಕಾರ್ಯಕರ್ತರು, ಈ ರಾಮನಗರ ಜಿಲ್ಲೆ ಕಾರ್ಯಕರ್ತರು ಸರ್ ಅವರ ಏನು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬರೋಕ್ಕೆ ಶಕ್ತಿ ಮೀರಿ ಅವ್ರ ಶ್ರಮ ಸರ್. KPCC ಅಧ್ಯಕ್ಷ ಆದಮೇಲೆ ಅವ್ರೇನು ಇಡೀ ರಾಜ್ಯದಲ್ಲಿ 139 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮ ಏನಿದೆ ಅಂದರೆ ಇಡೀ ರಾಜ್ಯದ ಜನತೆಗೆ ಗೊತ್ತು. ಡಿ ಕೆ ಶಿವಕುಮಾರ್ ಏನು ಒಬ್ಬರು ಒಕ್ಕಲಿಗ ನಾಯಕರಾಗಿ DK ಶಿವಕುಮಾರ್ ಏನು, DK ಸುರೇಶ್ ರವರ ಇಡೀ ರಾಜ್ಯಕ್ಕೆ ಅವ್ರ ಕೊಡುಗೆ ಏನು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಸರ್. ಹಾಗಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಒಮ್ಮತವಾಗಿ DK ಶಿವಕುಮಾರ್ CM ಆಗಬೇಕು ಅನ್ನೋದು ಒಂದು ಒತ್ತಾಸೆ. ನಮಗಂತೂ 100% ಮನೆ ಸಿದ್ದರಾಮಯ್ಯನವರೇ ನಿಂತು ಮಾಡ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ ಸರ್. ನಿಮ್ಮ ಪ್ರಕಾರ DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಯೋಗೇಶ್ವರ್ ಮಂತ್ರಿನಾ? ಯೋಗೇಶ್ವರು ಖಂಡಿತ ಆಗ್ಬೋದು 100% ಆಗ್ಬೋದು. ಮಾನ್ಯ ನಮ್ಮ DK ಶಿವಕುಮಾರ್ ಮನ್ಸ್ಬಿಟ್ರೆ ಮಂತ್ರಿನೂ ಆಗ್ಬೋದು. ಒಂದು ಯಾವ್ದಾದ್ರು ಒಂದು ರಾಜ್ಯದ ಅಥವಾ ಕ್ಯಾಬಿನೆಟಲ್ಲಿ ಮಂತ್ರಿ ಕೊಡ್ತಾರೆ. ಮುಖ್ಯಮಂತ್ರಿ ಆಗೋದ್ರಲ್ಲಂತೂ ಸಂದೇಹ ಇಲ್ಲ. ಇವತ್ತು ಇಡೀ ರಾಜ್ಯವನ್ನು ಸುತ್ತಿ ಒಕ್ಕಲಿಗ ನಾಯಕರನ್ನ ದೇವೇಗೌಡರೇ ಒಕ್ಕಲಿಗ ನಾಯಕರು ಅಂತಿದ್ರು. ಇವತ್ತು DK ಶಿವಕುಮಾರು, DK ಸುರೇಶುವೆ ಇವತ್ತು ಒಕ್ಕಲಿಗ ನಾಯಕರು ಅಂತ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಆಗಲೇ ಈಗ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಆಲೇ ಹಸಿರು ನಿಶಾನೆಯನ್ನು ತೋರಿಸವ್ರೆ. ನೀವು ಮುಖ್ಯಮಂತ್ರಿಯನ್ನು ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ. ಮುಖ್ಯಮಂತ್ರಿ ಆಗೋದ್ರಲ್ಲಂತೂ ಸಂದೇಹ ಇಲ್ಲ. ಸಿದ್ದರಾಮಯ್ಯನವರೇ ಜೊತೇಲಿ ಇದ್ಕೊಂಡೆ ಕೊಡ್ತೀವಿ ಅಂತೇಳಿ ನೀವು ಬೇರೆಯವರು ಜೊತೇಲಿ ಇದ್ಕೊಂಡೆ ಬೆನ್ನೆಲುಬು ಚೂರಿ ಹಾಕವ್ರೆ. ಆದರೆ ನಿಜವಾಗ್ಲೂ ಕೂಡ ನೀವು DK ಶಿವಕುಮಾರ್ ನನಗೆ ಫುಲ್ಲು ಸಾಥ್ ಕೊಟ್ಟು ಸಹಕಾರವನ್ನು ಮೂಢ ಹಗರಣದಲ್ಲೂ ಕೂಡ ನನ್ನ ಜೊತೆಲಿ ನಿಂತು ಸಹಕಾರವನ್ನು ಮಾಡವ್ರೆ. ಅದರಿಂದ ಅವರೇ ನಿಜವಾದ ಮುಂದಿನ ಮುಖ್ಯಮಂತ್ರಿ ಅಂತ ಕೂಡ ಸಿದ್ದರಾಮಯ್ಯನವರು ಕೂಡ ಹೇಳವ್ರೆ. ಅಣ್ಣ ಸತ್ಯ ತಾಳ್ಮೆಯಿಂದ ನಿಧಾನಕ್ಕೆ ಈಚೆಗೆ ಬಂತು ರಾಜ್ಯದಲ್ಲಿ. ನಮ್ಮ DK ಶಿವಕುಮಾರು ಒಕ್ಕಲಿಗರು ಬೆಲ್ಟೇರಿ ದೇವೇಗೌಡನ ಮನೆಯವ್ರನ್ನ ಹಿಂದೆ ಬಿಡಬಾರ್ದು ಅಂತೇಳಿ ಬ್ಯಾಕ್ಗ್ರೌಂಡಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ಆದರೆ ದೇವೇಗೌಡರು ಮನೆಯವರು ಮೋಸದಿಂದ ಈ ಕನಕಪುರದ ಪಡ್ಡನ ಹೊಸಕ್ಕೆ ಹೋದರೆ ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಈ ಜಿಲ್ಲೆ ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಬಂದು ಬಿಟ್ಟು ಭಿಕ್ಷಾ ಎತ್ತಿ ರಾಮನಗರ ಜಿಲ್ಲೆಯಲ್ಲಿ ಅನ್ನ ತಿಂದು ಬದುಕ್ತಾ ಇದ್ದೀವಿ. ಇವನು ಯಾಕೋ ಒಂದೊಂದು ಕಡೆಯಿಂದ ಕುಯ್ತಾವನೆ DK ಅಂದ್ಬಿಟ್ಟು ಈಗ ಅವರ ಸ್ವಯಂ ಪ್ರೇರಿತದಿಂದ ಹೋಗಿ ನರೇಂದ್ರ ಮೋದಿ ಕಾಲ ರಪ್ಪು ತಪ್ಕೊಂಡು ಅವನ್ನ ಹಾಳು ಮಾಡೋಕ್ಕೆ ನೀನು ನರೇಂದ್ರ ಮೋದಿ ಕರಿ ಈ ಅಪ್ಪ ಜೈಲಿಗೆ ಹಾಕ್ಸಿ ಅವನ್ನ ಗೆಡ್ಡೆ ಕೀಳಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಪರಮಾತ್ಮ ಅವ್ರ ಮನೇನ ದೇವೇಗೌಡ್ರೆ ನೀನು ಯಾವ ಮಾಟ ಮಂತ್ರ ಬಚ್ಚೇಗೌಡ ಹೇಳ್ತಾ ಇದ್ದ ಏನಂತ, ಎಲ್ಲ ದೇವ್ರ ಕಟ್ಟಿ ಹಾಕ್ಬಿಡ್ತಾನೆ ದೇವೇಗೌಡ ಅಂತ. ನಿನ್ನ ರಾವು ಕೇತು ಗೂಳಿ ಕಾಲ ಎಲ್ಲ ಕಾಲ ಹಚ್ಕಟ್ಟ ನೀನು ಸುತ್ಕೊಂಡು
ಇವತ್ತು ಈ ರಾಜ್ಯಕ್ಕೆ ಸತ್ಯಕ್ಕೆ ಬೆಲೆ ಈ ಕನಕಪುರದ ಬಂಡೆ ಆ ಭಗವಂತ ಬಂಡೆಯಾಗಿ ಉಳಿಸವ್ರೆ. 2 ದಿನ ಲೇಟ್ ಆಗ್ಬೋದು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನ ಮೆಚ್ಚೋ ಕೆಲಸನ ಜಗ ಮೆಚ್ಚೋ ಮಗ ಅಂತ ಅನ್ನಿಸ್ಕೊಂಡು ಡಿ ಕೆ ಸುರೇಶು, ಶಿವಕುಮಾರು, ಯೋಗೇಶ್ವರು, ಬಾಲಣ್ಣ, ಈ ಜಿಲ್ಲೆ ಜನ ಎಲ್ಲ ನಮ್ಮ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತಾರೆ. ಇಲ್ಲಿರೋ ಜನ ಎಲ್ಲ ಆಸೆ ಪಡ್ತಾವ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ. ದೇವೇಗೌಡ್ರೆ, ಇನ್ನು ನಿಮ್ಮ ನಾಟಕ ಅಂತ್ಯ. ಪ್ರಧಾನಮಂತ್ರಿ ದೇವೇಗೌಡರು ನರೇಂದ್ರ ಮೋದಿ ತಪ್ಕೊಂಡ್ರಲ್ಲ, ಯಾರು ಅಲ್ಲ, ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಯ್ತಾ ಇದೆ. ಮುಂದಿನ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಕಾಲ್ನ ನೀವು ನಿಮ್ಮ ಮಕ್ಕಳು ಎಲ್ಲ ಕಾಲ್ ಕಟ್ಟಲೇಬೇಕು. ಇದು ನಿಜ 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 ನಿಜ. ಆಯ್ತಲ್ಲ ಸರಿ, ಇನ್ನೇನು ನಾನು KPCC ಇನ್ಚಾರ್ಜ್ ಆಗಿ ಇಲ್ಲಿ ಹಾಕಿದ್ರು ಇಲ್ಲಿ ಯೋಗೇಶ್ವರ್ ಸರ್ಗೆ ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡೋದಕ್ಕೆ. ಇದು ಕ್ಯಾಂಪ್ ಆಫೀಸಲ್ಲಿ ಎಲ್ಲ ನಾನು ಮಾಡಿಬಿಟ್ಟು ಮತ್ತೆ ಎಲ್ಲ ಕ್ಷೇತ್ರಗೂ ಹೋಗ್ಬಿಟ್ಟು ಬಂದಿದ್ದೀನಿ, ಎಲ್ಲ ಹಳ್ಳಿಗಳಿಗೂ ಹೋಗ್ಬಿಟ್ಟು ಬಂದಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. 2-2 ಸಾವಿರ ಎಲ್ಲ ಹೆಣ್ಮಕ್ಳಿಗೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಎಲ್ಲ ಆ ರೆಸ್ಪಾನ್ಸಿಂದನೇ ಇವಾಗ ಯೋಗೇಶ್ವರನ್ನ ಗೆಲ್ತಾ ಇರೋದು. ಇವಾಗ ಏನು ಕಾಂಗ್ರೆಸ್ ಕೆಲಸ ನಮ್ಮ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರೋ ಅಂಥ ಪಂಚ ಗ್ಯಾರಂಟಿಗಳಿದೆ, ಅದು ತುಂಬ ಅಂದರೆ ತುಂಬ ವರ್ಕ್ ಆಗಿದೆ. 3 ಕ್ಷೇತ್ರಗಳಲ್ಲೂ ಕೂಡ ನಮ್ಮದು ಮುನ್ನಡೆ ಆಗ್ತಾ ಇದೆ. ಇವಾಗ ಇವ್ರದ್ದು ಯೋಗೇಶ್ವರ್ ಸರ್ದವ್ರದ್ದು ಪ್ಲಸ್ ಪಾಯಿಂಟು ಏನಂದರೆ ನೀರಾವರಿ ಕೆಲಸ ಮಾಡಿದ್ದಾರೆ ಅಣ್ಣ, ಅದು ಮತ್ತು ಕಾಂಗ್ರೆಸ್ ಕೆಲಸ ಮಾಡಿರೋದು ಕೂಡ 2 ಸೇರಿಕೊಂಡು ಡಿ ಕೆ ಸುರೇಶ್ ಅವ್ರವ್ರಿಗೆ ಇದು ಮಾಡಿ ಮೂಲೆಯಲ್ಲಿ ಕೂಣಿಸ್ತೀವಿ ಅಂತ ಹೇಳಿದ್ರೆ. ಆದರೆ ಈ ಎಲೆಕ್ಷನ್ ಮೂಲಕ ಪ್ರಕಾರ ಅವರು ಒಳ್ಳೆ ಪಾಠ ಕಲಿಸಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶನ್ನ ಇಬ್ಬರು ಸೇರಿಕೊಂಡು ಪಾಠ ಕಲಿಸಿದ್ದಾರೆ ಅವ್ರಿಗೆ. ಮತ್ತು ಇವಾಗ ಯೋಗೇಶ್ವರ್ ಸರ್ ಗೆದ್ದಿದ್ದಾರೆ. ಈ ರಾಮನಗರ ಮತ್ತು ಚನ್ನಪಟ್ಟಣನ ಮತ್ತು ಬೆಂಗಳೂರು ಸೇರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ 3 ಕ್ಷೇತ್ರಗಳು ಗೆದ್ದುಬಿಟ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸರು ಚೀಫ್ ಮಿನಿಸ್ಟರ್ ಆಗೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇದು ನಾನು ದಯವಿಟ್ಟು ಚೀಫ್ ಮಿನಿಸ್ಟರ್ಗೆ ಎಲ್ಲ ಕೇಳ್ಕೊಡೋದು ಇಷ್ಟೇ, ತುಂಬ ಡಿ ಕೆ ಶಿವಕುಮಾರ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಒಂದು ಚಾನ್ಸ್ ಕೊಡಬೇಕು ಅಂತ ನಾನು ಡಿ ಕೆ ಸಾಹೇಬರು ಒಂದು ಅಭಿಮಾನಿ ಆಗಿರ್ಬೋದು, ಮತ್ತು ಅವ್ರಿಗೆ ಟೀಮಲ್ಲಿ ವರ್ಕ್ ಮಾಡ್ತಾರೋಂಥ ಹುಡುಗಿ ಆಗಿರ್ಬೋದು. ನಾನು ಇದೇ ಕೇಳ್ಕೊತಾ ಇರೋದು ಸಿದ್ದರಾಮಯ್ಯಗೂ ಮತ್ತು ನಮ್ಮ KPCC ಕಾಂಗ್ರೆಸ್ ಕಮಿಟಿ ಟೀಮ್ಗೆ ಇದೇ ಕೇಳ್ಕೊತಾ ಇರೋದು. ದಯವಿಟ್ಟು ಡಿ ಕೆ ಶಿವಕುಮಾರ್ ಸರು KPCC ಪ್ರೆಸಿಡೆಂಟ್ ಆಗಿ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಅಂದರೆ ತುಂಬ ಕಷ್ಟಪಟ್ಟಿದೆ ಗೌರ್ಮೆಂಟ್ ಬರೋದಕ್ಕೆ. ದಯವಿಟ್ಟು ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಯೋಗೇಶ್ವರ್ ಸರ್ ಇವಾಗ ಆಗಿದ್ರೆ ಅವರು ನೀರಾವರಿ ಕೆಲಸ ಒಂದೇ ಅಲ್ವಾ ಮಾಡಿರೋದು, ಮತ್ತು ಬೇರೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರು ಎಲ್ಲ ಕೆಲಸ ಮಾಡಿ ರಾಮನಗರದ್ದು ಮತ್ತು ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ CP ಯೋಗೇಶ್ವರ್ ಅವರಿಗೆ ಒಂದು ಮಂತ್ರಿ ಪದವಿ ಕೊಟ್ಟೇ ಕೊಡ್ತಾರೆ. ನಮ್ಮ ಈ ಕಾರ್ಯಕರ್ತರು, ಈ ರಾಮನಗರ ಜಿಲ್ಲೆ ಕಾರ್ಯಕರ್ತರು ಆಗ್ಬೋದು. ಸರ್ ಅವರ ಏನು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬರೋಕ್ಕೆ ಶಕ್ತಿ ಮೀರಿ ಅವ್ರ ಶ್ರಮ ಸರ್. KPCC ಅಧ್ಯಕ್ಷ ಆದಮೇಲೆ ಅವ್ರೇನು ಇಡೀ ರಾಜ್ಯದಲ್ಲಿ 139 ಸೀಟ್ ಬರಬೇಕಾದ್ರೆ ಅವ್ರ ಶ್ರಮ ಏನಿದೆ ಅಂದರೆ ಇಡೀ ರಾಜ್ಯದ ಜನತೆಗೆ ಗೊತ್ತು. ಡಿ ಕೆ ಶಿವಕುಮಾರ್ ಏನು ಒಬ್ಬರು ಒಕ್ಕಲಿಗ ನಾಯಕರಾಗಿ ಡಿ ಕೆ ಶಿವಕುಮಾರ್ ಏನು, ಡಿ ಕೆ ಸುರೇಶ್ರವರ ಇಡೀ ರಾಜ್ಯಕ್ಕೆ ಅವ್ರ ಕೊಡುಗೆ ಏನು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಸರ್. ಹಾಗಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಒಕ್ಕಲಿಗ ಒಮ್ಮತವಾಗಿ ಡಿ ಕೆ ಶಿವಕುಮಾರ್ CM ಆಗಬೇಕು ಅನ್ನೋದು ಒಂದು ಒತ್ತಾಸೆ. ನಮಗಂತೂ 100% ಮನೆ ಸಿದ್ದರಾಮಯ್ಯನವರೇ ನಿಂತು ಮಾಡ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ ಸರ್. ಅಂದ್ರೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಯೋಗೇಶ್ವರ್ ಮಂತ್ರಿನಾ? ಯೋಗೇಶ್ವರು ಖಂಡಿತ ಆಗ್ಬೋದು 100% ಆಗ್ಬೋದು. ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ಮನ್ಸ್ಬಿಟ್ರೆ ಮಂತ್ರಿನೂ ಆಗ್ಬೋದು. ಯಾವುದಾದ್ರು ಒಂದು ರಾಜ್ಯದ ಅಥವಾ ಕ್ಯಾಬಿನೆಟಲ್ಲಿ ಮಂತ್ರಿ ಕೊಡ್ತಾರೆ. ಮುಖ್ಯಮಂತ್ರಿ ಆಗೋದ್ರಲ್ಲಂತೂ ಸಂದೇಹ ಇಲ್ಲ. ಇವತ್ತು ಇಡೀ ರಾಜ್ಯವನ್ನು ಸುತ್ತಿ ಒಕ್ಕಲಿಗ ನಾಯಕರನ್ನ ದೇವೇಗೌಡರೇ ಒಕ್ಕಲಿಗ ನಾಯಕರು ಅಂತಿದ್ರು. ಇವತ್ತು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶುವೆ ಇವತ್ತು ಒಕ್ಕಲಿಗ ನಾಯಕರು ಅಂತ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಆಗಲೇ ಈಗ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಆಲೇ ಹಸಿರು ನಿಶಾನೆಯನ್ನು ತೋರಿಸವ್ರೆ. ನೀವು ಮುಖ್ಯಮಂತ್ರಿಯನ್ನು ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ. ಮುಖ್ಯಮಂತ್ರಿ ಆಗೋದ್ರಲ್ಲಂತೂ ಸಂದೇಹ ಇಲ್ಲ. ಸಿದ್ದರಾಮಯ್ಯನವರೇ ಜೊತೇಲಿ ಇದ್ಕೊಂಡೆ ಕೊಡ್ತೀವಿ ಅಂತೇಳಿ ನೀವು ಬೇರೆಯವರು ಜೊತೇಲಿ ಇದ್ಕೊಂಡೆ ಬೆನ್ನೆಲುಬು ಚೂರಿ ಹಾಕವ್ರೆ. ಆದರೆ ನಿಜವಾಗ್ಲೂ ಕೂಡ ನೀವು ಡಿ ಕೆ ಶಿವಕುಮಾರ್ ನನಗೆ ಫುಲ್ಲು ಸಾಥ್ ಕೊಟ್ಟು ಸಹಕಾರವನ್ನು ಮೂಢ ಹಗರಣದಲ್ಲೂ ಕೂಡ ನನ್ನ ಜೊತೆಲಿ ನಿಂತು ಸಹಕಾರವನ್ನು ಮಾಡವ್ರೆ. ಅದರಿಂದ ಅವರೇ ನಿಜವಾದ ಮುಂದಿನ ಮುಖ್ಯಮಂತ್ರಿ ಅಂತ ಕೂಡ ಸಿದ್ದರಾಮಯ್ಯನವರು ಕೂಡ ಹೇಳವ್ರೆ. ಅಣ್ಣ ಸತ್ಯ ತಾಳ್ಮೆಯಿಂದ ನಿಧಾನಕ್ಕೆ ಈಚೆಗೆ ಬಂತು ರಾಜ್ಯದಲ್ಲಿ. ನಮ್ಮ ಡಿ ಕೆ ಶಿವಕುಮಾರು ಒಕ್ಕಲಿಗರು ಬೆಲ್ಟೇರಿ ದೇವೇಗೌಡನ ಮನೆಯವ್ರನ್ನ ಹಿಂದೆ ಬಿಡಬಾರ್ದು ಅಂತೇಳಿ
ಬ್ಯಾಕ್ಗ್ರೌಂಡ್ ಕ್ಯಾಪ್ಚರ್ ಮಾಡ್ಕೊಂಡು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ಆದರೆ ದೇವೇಗೌಡರು ಮನೆಯವರು ಮೋಸದಿಂದ ಈ ಪಡ್ಡನ ಕನಕಪುರ ಪಡ್ಡನ ಹೊಸಕ್ಕೆ ಹೋದರೆ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಈ ಜಿಲ್ಲೆ ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಬಂದು ಬಿಟ್ಟು ಭಿಕ್ಷಾ ಎತ್ತಿ ರಾಮನಗರ ಜಿಲ್ಲೆಯಲ್ಲಿ ಅನ್ನ ತಿಂದು ಬದುಕ್ತಾ ಇದ್ದೀವಿ. ಇವನು ಯಾಕೋ ಒಂದೊಂದು ಕಡೆಯಿಂದ ಕುಯ್ತಾವನೆ ಡಿ ಕೆ ಅಂದ್ಬಿಟ್ಟು ಈಗ ಅವರ ಸ್ವಯಂ ಪ್ರೇರಿತದಿಂದ ಹೋಗಿ ನರೇಂದ್ರ ಮೋದಿ ಕಾಲ ರಪ್ಪು ತಪ್ಕೊಂಡು ಅವನ್ನ ಹಾಳು ಮಾಡೋಕ್ಕೆ ನೀನು ನರೇಂದ್ರ ಮೋದಿ ಕೈಲಿ ಈ ಅಪ್ಪ ಜೈಲಿಗೆ ಹಾಕ್ಸಿ ಅವನ್ನ ಗೆಡ್ಡೆ ಕೀಳಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಆ ಪರಮಾತ್ಮ ಅವ್ರ ಮನೇನ ದೇವೇಗೌಡ್ರೆ ನೀನು ಯಾವ ಮಾಟ ಮಂತ್ರ ಬಚ್ಚೇಗೌಡ ಹೇಳ್ತಾ ಇದ್ದ ಏನಂತ ಎಲ್ಲ ದೇವ್ರ ಕಟ್ಟಿ ಹಾಕ್ಬಿಡ್ತಾನೆ ದೇವೇಗೌಡ ಅಂತ. ನಿನ್ನ ರಾವು ಕೇತು ಗೂಳಿ ಕಾಲ ಎಲ್ಲ ಕಾಲ ಹಚ್ಕಟ್ಟ ನೀನು ಸುತ್ಕೊಂಡು ಇವತ್ತು ಈ ರಾಜ್ಯಕ್ಕೆ ಸತ್ಯಕ್ಕೆ ಬೆಲೆ ಈ ಕನಕಪುರದ ಬಂಡೆ ಆ ಭಗವಂತ ಬಂಡೆಯಾಗಿ ಉಳಿಸವ್ರೆ. 2 ದಿನ ಲೇಟ್ ಆಗ್ಬೋದು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನ ಮೆಚ್ಚೋ ಕೆಲಸನ ಜಗ ಮೆಚ್ಚೋ ಮಗ ಅಂತ ಅನ್ನಿಸ್ಕೊಂಡು ಡಿ ಕೆ ಸುರೇಶು ಡಿ ಕೆ ಶಿವಕುಮಾರು ಯೋಗೇಶ್ವರು ಬಾಲಣ್ಣ ಈ ಜಿಲ್ಲೆ ಜನ ಎಲ್ಲ ನಮ್ಮ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತಾರೆ. ಇಲ್ಲಿರೋ ಜನ ಎಲ್ಲ ಆಸೆ ಪಡ್ತಾವ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ. ದೇವೇಗೌಡ್ರೆ ಇನ್ನ ನಿಮ್ಮ ನಾಟಕ ಅಂತ್ಯ. ಪ್ರಧಾನಮಂತ್ರಿ ದೇವೇಗೌಡರು ನರೇಂದ್ರ ಮೋದಿ ತಪ್ಕೊಂಡ್ರಲ್ಲ, ಯಾರು ಅಲ್ಲ, ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಯ್ತಾ ಇದೆ. ಮುಂದಿನ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಕಾಲ್ನ ನೀವು ನಿಮ್ಮ ಮಕ್ಕಳು ಎಲ್ಲ ಕಾಲ್ ಕಟ್ಟಲೇಬೇಕು. ಇದು ನಿಜ 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 ನಿಜ. ಆಯ್ತಲ್ಲ ಸರಿ ಇನ್ನೇನು